ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅಂದುಕೊಂಡ ಹಾಗೆಯೇ ಬರೋಬ್ಬರಿ 1 ಗಂಟೆಗೆ ಮಧ್ಯಾಹ್ನ ರಾಜ್ಯಸಭೆಯಲ್ಲಿ ವಕ್ಫ್ ಕಾಯ್ದೆ ತಿದ್ದುಪಡಿಯ ವಿಧೇಯಕವನ್ನು ಮಂಡಿಸಲಾಗಿದೆ. ಕಿರಣ್ ರಿಜಿಜು ಅವರು ಮಂಡಿಸಿದ್ದಾರೆ. ಪಕ್ಕದಲ್ಲೇ ಅಮಿತ್ ಶಾ ಕುಳಿತುಕೊಂಡಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಕಲಾಪ ಶುರುವಾಯಿತು ರಾಜ್ಯಸಭೆಯಲ್ಲಿ. ನಿನ್ನೆ ನಡೆದ ವಿದ್ಯಮಾನ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದರ ಕುರಿತಾಗಿ ಬೆಳಗಿನ ಸಂಚಿಕೆಯಲ್ಲಿ ಸವಿಸ್ತಾರವಾಗಿ ಹೇಳಿದ್ದೇನೆ. ನಿನ್ನೆ ರಾತ್ರಿ 12 ಗಂಟೆ 17 ನಿಮಿಷ, ಅಂದರೆ ಇವತ್ತಿನ ಬೆಳಗಿನ ಜಾವ 12 ಗಂಟೆ 17 ನಿಮಿಷಕ್ಕೆ 12 ಗಂಟೆ 17 ನಿಮಿಷ 53 ಸೆಕೆಂಡ್ಗೆ ಮತದಾನ ನಡೆಯುತ್ತೆ. ಡಿವಿಷನ್ ಮಾಡಲಾಗತ್ತೆ. ಮಾಡಿದ ಮೇಲೆ ನಿಮಗೆ ಸಂಖ್ಯೆಯನ್ನು ಹೇಳಿದೆ. 288 ಸಂಸದರು ನಿರ್ಣಯದ ಪರವಾಗಿ ಮತ ಹಾಕಿದರು. 232 ಜನ ಅದಕ್ಕೆ ವಿರೋಧವಾಗಿ ಮತ ಹಾಕಿದರು. ಬೇಕಾಗಿದ್ದು ಸಂಖ್ಯೆಗಿಂತ ಜಾಸ್ತಿಯೇ ಇದ್ದದ್ರಿಂದ 261 ಬೇಕಾಗಿತ್ತು. 288 ಮತಗಳು ಬಂದಿದ್ದರಿಂದಾಗಿ ಈ ವಿಧೇಯಕವನ್ನು ಪಾಸ್ ಮಾಡಲಾಗಿದೆ ಲೋಕಸಭೆಯಲ್ಲಿ. ಈಗ ರಾಜ್ಯಸಭೆಯ ಸರದಿ ಇವತ್ತು ಬೆಳಿಗ್ಗೆ 11 ಗಂಟೆಗೆ ಸದನ ಶುರುವಾಯಿತು. ಶುರುವಾದ ತಕ್ಷಣ ನಮ್ಮ ಮಲ್ಲಿಕಾರ್ಜುನ ಮುತ್ತೆ ಅವರು ಯಾವ ರೀತಿ ವ್ಯಗ್ರರಾಗಿದ್ದರು, ಉಗ್ರರಾಗಿದ್ದರು, ಕೋಪಾವಿಷ್ಟರಾಗಿದ್ದರು ಅಂದರೆ ಏನು ತಲೆ ಮೇಲೆ ಬೆಟ್ಟ ಕಳೆದು ಬಿದ್ದಿದೆಯೋ ಅನ್ನೋ ರೀತಿಯಲ್ಲಿ ಆಡ್ತಾಯಿದ್ರು. ಯಾವಾಗಲೂ ನಮ್ಮ ಶೂಗಳೇ ನಮಗೆ ಕಚ್ಚಿದಾಗ ಗೊತ್ತಾಗೋದು ಯಾಕೆ ಕಚ್ಚಿದೆ ಅಂತ, ಹೇಗೆ ಕಚ್ಚಿದೆ ಅಂತ. ನಮ್ಮ ಬುಡಕ್ಕೆ ಬೆಂಕಿ ಬಿದ್ದಾಗಲೇ ಅದರ ಕಾವು ಏನು ಅಂತ ಅರ್ಥ ಆಗೋದು. ನಿನ್ನೆ ಒಂದು ಘಟನೆ ನಡೀತು. ನಿಮಗೆ ಬಹುಶಃ ಇದನ್ನು ನಿನ್ನೆ ಸಂಚಿಕೆಯಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ನಿನ್ನೆ ಯಾವಾಗ ಈ ವಕ್ಫ್ ತಿದ್ದುಪಡಿ ವಿಧೇಯಕ ಏನಿದೆ ಅದನ್ನು ಮಂಡನೆ ಮಾಡುವಾಗ ಹಿಮಾಚಲ ಪ್ರದೇಶದ ಸಂಸದ ಅನುರಾಗ್ ಠಾಕೂರ್ ಅವರು ಯಾರ್ಯಾರು ಎಷ್ಟೆಷ್ಟು ಭೂಮಿಯನ್ನು ಹೊಡೆದಿದ್ದಾರೆ ವಕ್ಫ್ ಕಾಯ್ದೆ ಹೆಸರಲ್ಲಿ, ವಕ್ಫ್ ಆಸ್ತಿ ಹೆಸರಲ್ಲಿ ಅಂತ ಒಂದೊಂದಾಗಿ ಅಂಕಿ ಅಂಶಗಳ ಸಮೇತ ಹೇಳಲಿಕ್ಕೆ ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಕರ್ನಾಟಕದ ಮಲ್ಲಿಕಾರ್ಜುನ ಮುತ್ತೆ ಅವ್ರನ್ನ ರೆಫರ್ ಮಾಡ್ತಾರೆ, ಉಲ್ಲೇಖ ಮಾಡ್ತಾರೆ. ಮೊದಲು ಕೇಳ್ತಾರೆ, ಚೇರ್ನ ಕೇಳ್ತಾರೆ, ಸಭಾಪತಿಗಳನ್ನ ನಾನು ಹೆಸರು ಹೇಳ್ಬೋದಾ ಹೇಳಬಾರ್ದಾ ಅಂತ ಕೇಳ್ತಾರೆ. ಆಮೇಲೆ ಹೆಸರು ಹೇಳಲ್ಲ, ರಾಜ್ಯಸಭೆಯ ವಿಪಕ್ಷ ನಾಯಕರು ಕೂಡ ಅವರು ಕೂಡ ಇದರಲ್ಲಿ ವಕ್ಫ್ ಆಸ್ತಿಯಲ್ಲಿ ಕಬಳಿಸಿದಂಥ ಹೆಸರುಗಳಲ್ಲಿ ಅವರ ಹೆಸರು ಕೂಡ ಇದೆ. ಸ್ವತಃ ಕಾಂಗ್ರೆಸ್ಸಿನ ನಾಯಕ, ಆ ಕಾಲದ ನಾಯಕ, ಅಲ್ಪಸಂಖ್ಯಾತರ ಕಮಿಷನ್ ಚೇರ್ಮನ್ ಆಗಿರುವಂಥ ವ್ಯಕ್ತಿನೇ ಈ ರೀತಿ ಆರೋಪ ಮಾಡಿದ್ದಾರೆ ಅಂತ ಅನ್ವರ್ ಮಾಣಿಪ್ಪಾಡಿ ಹೆಸರನ್ನು ಉಲ್ಲೇಖ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾವಾಗ ಮಲ್ಲಿಕಾರ್ಜುನ ಮುತ್ತೆ ಅವರ ಹೆಸರು ಉಲ್ಲೇಖ ಮಾಡಲಾಗುತ್ತೋ ನಿನ್ನೆ ವಿಪಕ್ಷದವರು ಹೋ ಅಂತ ಕಿರುಚಲಿಕ್ಕೆ ಶುರು ಮಾಡ್ತಾರೆ. ತಕ್ಷಣ ಕಿರಣ್ ರಿಜಿಜು ಎದ್ದು ನಿಲ್ತಾರೆ, ಸಂಸದೀಯ ಖಾತೆ ಸಚಿವ. ಹೇಳ್ತಾರೆ, ನೋಡಿ, ಯಾರು ಸದನದಲ್ಲಿಲ್ಲ ಅವರ ಹೆಸರನ್ನು ಇಲ್ಲಿ ಉಲ್ಲೇಖ ಮಾಡೋದು ಬೇಡ. ಯಾಕೆಂತಂದರೆ ಉತ್ತರ ಕೊಡ್ಲಿಕ್ಕೆ ಅವರು ಇರೋದಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ಇರ್ತಾರೆ. ನಾವು ಲೋಕಸಭೆಯಲ್ಲಿ ಅವ್ರ ಬಗ್ಗೆ ನಾವು ಇಲ್ಲಿ ಆರೋಪ ಮಾಡಿದರೆ ಅದಕ್ಕೆ ಅವರು ಉತ್ತರ ಕೊಡೋಕ್ಕಾಗೋಲ್ಲ. ಆದ್ದರಿಂದ ಇದನ್ನು ಕಡತದಿಂದ ತೆಗೆದು ಹಾಕಿ ಅಂತ ವಿಧಾನಸಭಾಧ್ಯಕ್ಷರಲ್ಲಿ ಬೇಡ್ಕೋತಾರೆ. ಎಕ್ಸ್ಪಂಜ್ ಮಾಡಲಾಗತ್ತೆ ಆ ಭಾಗವನ್ನು. ಇವರು ಕೂಡ ಅನುರಾಗ್ ಠಾಕೂರ್ ಕೂಡ ಕ್ಷಮೆ ಕೇಳ್ತಾರೆ, ಮಾತನ್ನು ಮುಂದುವರಿಸ್ತಾರೆ. ಆ ವಿಷಯವನ್ನು ಇಟ್ಕೊಂಡು ಮಲ್ಲಿಕಾರ್ಜುನ ಮುತ್ತೆ ಅವರು ಎಗರಾಡಿದ್ದು ನೋಡಿಬಿಟ್ರೆ ನೀವು ಇವತ್ತು ಬೆಳಗ್ಗೆ 11 ಗಂಟೆಗೆ ಈ ಕ್ಷಣದಲ್ಲಿ ಅನುರಾಗ್ ಠಾಕೂರ್ ರಾಜೀನಾಮೆ ಕೊಡಬೇಕು, ನಾನೊಬ್ಬ ಕಾರ್ಮಿಕರ ಕುಟುಂಬದಿಂದ ಬಂದವನು, ರೈತ ಕಾರ್ಮಿಕರ ಕುಟುಂಬದಿಂದ ಬಂದವನು, ಬಡತನದಿಂದ ಬಂದವನು, ವಕ್ಫ್ ಆಸ್ತಿಯಲ್ಲಿ ಒಂದೇ ಒಂದು ಇಂಚ್ ಜಾಗ ಹೊಡೆದಿದ್ದೀನಿ ಅಂದರೆ ನಾ ರಾಜೀನಾಮೆ ಕೊಡ್ತೀನಿ, ಇಲ್ಲ ಅಂದರೆ ಅನುರಾಗ್ ಠಾಕೂರ್ ರಾಜೀನಾಮೆ ಕೊಡಬೇಕು, ಸಾಕ್ಷ್ಯಾಧಾರ ಕೊಡಬೇಕು ಅವರು ಅಂಥೇಳಿ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವ್ರು ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದ್ದಕ್ಕಿದ್ದ ಹಾಗೆ ಕಿರಣ್ ರಿಜಿಜು ಎದ್ದು ನಿಲ್ತಾರೆ. ಎದ್ದು ನಿಂತು ಹೇಳ್ತಾರೆ, ನೋಡಿ, ನಿನ್ನೆ ಈ ವಿಷಯವನ್ನು ಅಲ್ಲಿಯೇ ಮುಗಿಸಲಾಗಿದೆ. ಅವರು ಯಾವ ಹೇಳಿಕೆಯನ್ನು ಕೊಟ್ಟಿದ್ರು ಆ ಹೇಳಿಕೆಯನ್ನು ಅಲ್ಲಿಯೇ ಎಕ್ಸ್ಪಂಜ್ ಮಾಡಿಸಲಾಗಿದೆ, ಕಡತದಿಂದ ತೆಗೆದು ಹಾಕಲಾಗಿದೆ. ಸ್ವತಃ ಅವರೇ ಆ ವಿಷಯವನ್ನು ಬಿಟ್ಟು ಮುಂದೆ ಬೇರೆ ವಿಷಯವನ್ನು ಮಾತಾಡಿದ್ದಾರೆ. ಆದ್ದರಿಂದ ಅದು ಮತ್ತೆ ಇಲ್ಲಿ ಎಳೆದು ತರೋದು ಬೇಡ, ಈಗ ಮಾತನಾಡಬೇಕಂತ ಮುಖ್ಯ ವಿಚಾರಗಳ ಕುರಿತು ಚರ್ಚೆ ಮಾಡೋಣ ಅಂತ ಹೇಳಿದ್ರು. ಇಲ್ಲ ಸಾಧ್ಯನೇ ಇಲ್ಲ. ಅದು ಒಂದು ಅವ್ರ ರಾಜೀನಾಮೆ ಬೇಕು, ಇಲ್ಲ ನಾನು ಆಸ್ತಿ ಹೊಡೆದಿದ್ದೀನಿ ಅಂದರೆ ನಾನು ರಾಜೀನಾಮೆ ಬೇಕು. ಹಾಗೆ ಎಲ್ಲ ವಿಷಯಕ್ಕೂ ಮಲ್ಲಿಕಾರ್ಜುನ ಮುತ್ತೆ ಅವರು ಓಪನ್ ಚಾಲೆಂಜ್ ಮಾಡಲಿ ಅಂತ ನನ್ನ ಆಸೆ. ಯಾಕಂದರೆ ಮಲ್ಲಿಕಾರ್ಜುನ ಮುತ್ತೆ ಅವರು ಚಿಂಚೋಳಿ ತಾಲೂಕಿನ ಬಡ ಕುಟುಂಬದಿಂದ ಬಂದಂಥ ವ್ಯಕ್ತಿ, ಕಾರ್ಮಿಕರ ಕುಟುಂಬದಿಂದ ಬಂದಂಥ ವ್ಯಕ್ತಿ, ದಲಿತ ವ್ಯಕ್ತಿ, ಎಲ್ಲ ಆಗಿ ಕೂಡ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಹೆಂಗಾಯಿತು ಅಂತ ದಯವಿಟ್ಟು ಜಗಜ್ಜಾಹೀರು ಮಾಡಲಿ, ಯಾವ ರೀತಿ ಬಂದಿದೆ ಅಂತ. ಎಲ್ಲಿಯೂ ಹಾಗೆ ಆಸ್ತಿನೇ ಮಾಡಿಲ್ಲ ಅಂತ ಓಪನ್ ಚಾಲೆಂಜ್ ಮಾಡಲಿ, ನಂದು ಎಲ್ಲಾದರೂ ಆಸ್ತಿ ಇದ್ದರೆ ಹೇಳಲಿ ಅಂತ ಹೇಳಿ. ಅದೆಲ್ಲ ಹೇಳಲ್ಲ, ವಕ್ಫ್ ಆಸ್ತಿ ಹೊಡೆದಿದ್ದೀನೋ ಇಲ್ಲೋ ಅಂತ ಹೇಳಲಿ ಅಂತ ಅವ್ರು ಕೇಳ್ತಾ ಇರೋದೀಗ. ಆಮೇಲೆ ಹೇಳ್ತಾರೆ, ನನಗೆ ದಯವಿಟ್ಟು ನೀವು ಪ್ರೊಟೆಕ್ಷನ್ ಕೊಡಬೇಕು ಅಂತ ಜಗದೀಪ್ ಧನ್ಖಡ್ ಅವ್ರು ಕೇಳ್ತಾರೆ. ಅವರೇ ಸಭಾಪತಿಗಳು. ಆವಾಗ ಸಭಾಪತಿಗಳು ಭಾಳ ಚೆನ್ನಾಗಿ ಹೇಳ್ತಾರೆ,
ಸಭಾಪತಿಗಳು ತುಂಬ ಸೂಕ್ಷ್ಮವಾಗಿ ಮತ್ತು ಘನತೆಗೆ, ಆ ಸ್ಥಾನದ ಘನತೆಗೆ ಹೇಗೆ ಬೇಕೋ ಹಾಗೆ ಮಾತಾಡ್ತಾರೆ. ನೋಡಿ, ಜಗದೀಪ್ ಧನ್ಕಡು ಈ ದೇಶದ ಉಪರಾಷ್ಟ್ರಪತಿ. ಇದಕ್ಕಿಂತ ಮುಂಚೆ ಅವರು ಪಶ್ಚಿಮ ಬಂಗಾಳದಲ್ಲಿ ರಾಜ್ಯಪಾಲರಾಗಿದ್ದರು. ಮಮತಾ ಬೇಗಂ ಅವರು ಮುಖ್ಯಮಂತ್ರಿಯಲ್ಲಿ. ಚುನಾವಣೆಯ ಸಂದರ್ಭದಲ್ಲಿ ಇನ್ನಿಲ್ಲದಾಗಿ ಹಿಂಸಾಚಾರ ಆಗಿಬಿಡುತ್ತೆ. ಆ ಸಂದರ್ಭದಲ್ಲಿ ಅದನ್ನು ನಂದಿಸುವ ಕೆಲಸವನ್ನು ಮಮತಾ ಬೇಗಂ ಮಾಡೋದಿಲ್ಲ. ಸಂತ್ರಸ್ತರನ್ನು ಹೋಗಿ ಭೇಟಿ ಆಗೋದಿಲ್ಲ. ಅವ್ರಿಗೆ ಯಾವುದೇ ರೀತಿಯಾದಂಥ ಪುನರ್ವಸತಿ ಕಲ್ಪಿಸಿಕೊಡೋದಿಲ್ಲ. ಅವರು ಅಲ್ಲಿಂದ ಗುಳೆ ಹೊರಟ್ರೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆಂದರೆ ಆ ರೀತಿ ಅನ್ಯಾಯ ಮಾಡಿದ್ದು, ದಂಗೆ ಎಬ್ಸಿದ್ದು, ಹಿಂಸಾಚಾರ ಮಾಡಿದ್ದು TMC ಕಾರ್ಯಕರ್ತರು ಅಂತ ಮಮತಾ ಬೇಗಂ ಗೊತ್ತಿರುತ್ತೆ. ಆವಾಗ ರಾಜ್ಯಪಾಲನಾಗಿದ್ದಂಥ ವ್ಯಕ್ತಿ ಒಂದು ಬೈಕನ್ನೇರಿ ಸ್ವತಃ ಸಂತ್ರಸ್ತರ ಕುಟುಂಬಗಳಿಗೆಲ್ಲ ಹೋಗಿ ಸಾಂತ್ವನ ಹೇಳಿ ಬಂದಿರ್ತಾರೆ ಜಗದೀಪ್ ಧನ್ಕಡು. ಅಷ್ಟೇ ಅಲ್ಲ, ರಾಷ್ಟ್ರಪತಿಗಳಿಗೆ ಪತ್ರ ಬರೆದು ಅಲ್ಲಿಯ ಸ್ಥಿತಿಗತಿ ಏನಿದೆ ಅಂತ ವರದಿಯನ್ನು ಮಾಡಿರ್ತಾರೆ. ಮುಂದೆ ರಾಷ್ಟ್ರಪತಿ ಆಡಳಿತವನ್ನು ಅವರು ಹೇರಲಿಲ್ಲ, ಅದು ಬೇರೆ ವಿಚಾರ. ಆದರೆ ಆ ರೀತಿಯಂಥ ಸಂವೇದನಾಶೀಲತೆಯನ್ನು ಉಳಿಸ್ಕೊಂಡಿರುವಂಥ ಮನುಷ್ಯ, ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಬ್ಯಾರಿಸ್ಟರ್ ಆಗಿರುವಂಥ ಮನುಷ್ಯ, ಅವರು ಅಡ್ವೊಕೇಟ್, ಸೀನಿಯರ್ ಅಡ್ವೊಕೇಟ್ ಆಗಿದ್ದಂಥ ಮನುಷ್ಯ. ಅವರಿಗೆ ಆ ಸ್ಥಾನದ ಘನತೆ ಏನು ಅಂತ ತುಂಬ ಚೆನ್ನಾಗಿ ಗೊತ್ತಿರೋದು. ಮಲ್ಲಿಕಾರ್ಜುನ ಮುತ್ಯ ಉಳಿದವರಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡುವಾಗ, ನರೇಂದ್ರ ಮೋದಿಗೆ ಹಾವು, ಚೇಳು, ರಾವಣ ಅಂತೆಲ್ಲ ಮಾತಾಡುವಾಗ ಅವ್ರಿಗೆ ನೋವಾಗತ್ತೆ ಅನ್ನೋ ಅರಿವಾಗೋದಿಲ್ಲ ಅವರಿಗೆ. ಯಾವಾಗ ತನ್ನ ಬುಡಕ್ಕೆ ಬರುತ್ತೋ ಆವಾಗ ರಾಜೀನಾಮೆ ಕೇಳಲಿಕ್ಕೆ ಶುರು ಮಾಡ್ತಾರೆ. ನೋಡಿ ಹೆಂಗಿದೆ. ಆವಾಗ ಜಗದೀಪ್ ಧನ್ಕಡ್ ಚೆನ್ನಾಗಿ ಹೇಳ್ತಾರೆ, ನೋಡಿ, ನಾನು ಇಲ್ಲಿ ಸಭಾಪತಿ, ಸಂಸದೀಯ ಗರಿಮೆಯನ್ನು ಲೋಕಸಭೆ ಇರಲಿ, ರಾಜ್ಯಸಭೆ ಇರಲಿ, ಆ ಸಭಾಪತಿಗಳಿಗೆ, ಸಭಾಧ್ಯಕ್ಷರಿಗೆ, ಆ ಸ್ಥಾನಕ್ಕೆ, ಆ ವ್ಯಕ್ತಿಗಲ್ಲ, ಆ ಸ್ಥಾನಕ್ಕೆ ಗೌರವ ಕೊಡಬೇಕಾದ್ದು ಪ್ರತಿಯೊಬ್ಬ ಸಂಸದನ ಕರ್ತವ್ಯ ಆಗಿರುತ್ತೆ. ಆದರೆ ನನ್ನ ಬಗ್ಗೆ ಇಲ್ಲೇ ಒಬ್ಬ ಮಹಾಶಯ, ಕಲ್ಯಾಣ್ ಬ್ಯಾನರ್ಜಿ ಬಗ್ಗೆ ಹೇಳಿದ್ದವರು, ಒಬ್ಬ ಮಹಾಶಯ ನನ್ನ ಅಣಕನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ, ಮಿಮಿಕ್ರಿ ಮಾಡ್ತಾರೆ. ನಾ ಯಾವ ರೀತಿ ನಡಿತೀನಿ, ಯಾವ ರೀತಿ ನಮಸ್ಕಾರ ಮಾಡ್ತೀನಿ, ಹೇಗೆ ಬಗ್ತೀನಿ, ನನ್ನ ದೈಹಿಕ ಊನವನ್ನು ಈತ ಲೇವಡಿ ಮಾಡಿ ಮಾತಾಡ್ತಾರೆ. ಇದು ನೋವಾಗುವಂಥ ವಿಚಾರ ಅಲ್ವಾ? ಅಷ್ಟೇ ಅಲ್ಲ, ಅದನ್ನು ರಾಹುಲ್ ಗಾಂಧಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿಸ್ತಾರೆ. ಈ ರೀತಿಯಾದಂಥ ಮನಸ್ಥಿತಿ ಇರುವಂಥ ಜನ. ಅಷ್ಟೇ ಅಲ್ಲ, ಇತ್ತೀಚೆಗೆ ರಾಮ್ಜಿ ಲಾಲ್ ಸುಮನ್ ಅನ್ನುವಂಥ ಒಬ್ಬ ರಾಜ್ಯಸಭಾ ಸದಸ್ಯ ಅನಗತ್ಯವಾಗಿ ರಾಣಾ ಸಾಂಗಾನ್ ಬಗ್ಗೆ ಮಾತಾಡ್ತಾರೆ. ಇದೆಲ್ಲ ಹೇಳಿದ್ದು ಸ್ವತಃ ಜಗದೀಪ್ ಧನ್ಕಡ್ ಅವರು. ರಾಮ್ಜಿ ಲಾಲ್ ಸುಮನ್ ಅನ್ನುವಂಥ ವ್ಯಕ್ತಿ ರಾಣಾ ಸಾಂಗಾನ ಇದ್ದಕ್ಕಿದ್ದ ಹಾಗೆ ಪ್ರಸ್ತಾಪ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇವರೇನು ಇತಿಹಾಸಕಾರರ? ಇವರು ಇತಿಹಾಸಕಾರರಲ್ಲ. ಆದರೆ ಇತಿಹಾಸವನ್ನು ಕೆದಕಿ ತಮಗೆ ಹೇಗೆ ಬೇಕೋ ಹಾಗೆ ತಿರುಚಿ ಹೇಳಲಿಕ್ಕೆ ಶುರು ಮಾಡ್ತಾರೆ. ನೀವು ಬಾಬರ್ನ ವಂಶಜರು ಅಂತ ಹೇಳಿದ್ದಕ್ಕೋಸ್ಕರ ಬಾಬರ್ನ ಕರ್ಕೊಂಬಂದದ್ದೇ ಈ ರಾಣಾ ಸಂಘ ಅಂತ ರಾಣಾ ಸಂಗ್ರಾಮ್ ಸಿಂಗ್ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ. ಆಮೇಲೆ ಅದನ್ನು ಎಕ್ಸ್ಪಂಜ್ ಮಾಡ್ತೀವಿ, ಕಡತದಿಂದ ತೆಗೆದು ಹಾಕ್ತೀವಿ ಅಂದರೆ ಇದೇ ರಾಮ್ಜಿ ಲಾಲ್ ಸುಮನ್ನು ಸಂಸತ್ತಿನ ಹೊರಗಡೆ ಬಂದು ಪತ್ರಕರ್ತರ ಎದುರುಗಡೆ ಮತ್ತೆ ಅದೇ ವಿಷಯವನ್ನು ಹೇಳ್ತಾರೆ, ನಾನು ಇದ್ರ ಬಗ್ಗೆ ಕ್ಷಮೆ ಕೇಳೋದಿಲ್ಲ ಅಂತಾರೆ. ಈ ರೀತಿ ಉದ್ದಟತನ ಮಾಡೋರಿದ್ದಾರೆ. ಮೊದಲು ನಾವು ಸಂಸತ್ ಸದಸ್ಯರಿಗೆ ಹೇಗೆ ನಡೆ ಇರಬೇಕು ನಮ್ಮದು ಅನ್ನೋದನ್ನು ಹೇಳ್ಕೊಡ್ಬೇಕು, ಅವ್ರಿಗೆ ಬೌದ್ಧಿಕವನ್ನು ಕೊಡಬೇಕು. ಇಲ್ಲದೆ ಹೋದರೆ ಇದೇ ರೀತಿಯಾದಂಥ ಬಾಯಿಗೆ ಬಂದ ಹಾಗೆ ಮಾತಾಡೋದು. ಒಂದು ಏನು ಅನುಕೂಲ ಆಗಿದೆ ನಮಗೆ ಅಂತಂದ್ರೆ, ಅವ್ರು ಹೇಳಿದ್ದು ಈ ಸಂಸತ್ತಿನಲ್ಲಾಗಲಿ ರಾಜ್ಯಸಭೆಯಲ್ಲಾಗಲಿ ಒಂದು ಚೌಕಟ್ಟಿದೆ. ಅಲ್ಲಿ ಏನಂದರೆ ಇಮ್ಯುನಿಟಿ ಇರುತ್ತೆ, ವಿನಾಯಿತಿ ಇರುತ್ತೆ, ಯಾವುದೇ ಕ್ರಿಮಿನಲ್ ಕೇಸ್ ಹಾಕಲ್ಲ ಅಂತ ಖಚಿತವಾಗಿರುತ್ತೆ, ಡಿಫೆಮೇಷನ್ ಕೇಸ್ ಆಗಲ್ಲ ಅಂತ ಗೊತ್ತಿರುತ್ತೆ. ಅದಕ್ಕೆ ಬಾಯಿಗೆ ಬಂದ ಹಾಗೆ ಅಸಂಸ್ಕೃತವಾಗಿ ಅಪಶಬ್ದಗಳನ್ನೆಲ್ಲ ಮಾತಾಡ್ತಾರೆ. ಅದಕ್ಕೆ ಒಂದು ಕಡಿವಾಣ ಹಾಕಬೇಕು. ಸಂಸದೀಯ ನಡವಳಿಕೆ ಇವತ್ತೇನಾಗಿದೆ ಅಂತಂದರೆ, ಸೋಷಿಯಲ್ ಮೀಡಿಯಾ ಕಾಲ. ನಾವು ಇಲ್ಲಿ ಮಾತನಾಡಿದ ತಕ್ಷಣ ಅದು ವೈರಲ್ ಆಗುತ್ತೆ. ಎರಡನೇದು, ಇದೆಲ್ಲ ನಾವು ಮಾತಾಡ್ತಾ ಇರೋದು ಲೈವ್ ಸ್ಟ್ರೀಮ್ ಆಗ್ತಾ ಇರುತ್ತೆ. ನಾವಿಲ್ಲಿ ಕಡತದಿಂದ ಕತ್ತರಿಸಿ ಹಾಕ್ಬೋದು, ಆದರೆ ರೆಕಾರ್ಡ್ ಆಗಿರುವಂಥ ವಿಡಿಯೋ ಎಲ್ಲ ಕಡೆ ಹರಿದಾಡ್ತಾನೆ ಇರುತ್ತೆ. ಯಾರ್ದು ಬೇಕಾದರೂ ತೇಜೋವಧೆ ಆಗ್ಬೋದು. ನಂದು ಬೇಕಾದಷ್ಟು ತೇಜೋವಧೆ ಆಗಿದೆ. ನಿಮ್ಮ ವಿಷಯವನ್ನು ಮಾತ್ರ ಅಲ್ಲ ಇಲ್ಲಿ ಪ್ರಸ್ತಾಪ ಮಾಡಬೇಕಾಗಿದ್ದು, ಎಲ್ಲರೂ ಇದರ ಬಗ್ಗೆ ಗಮನಿಸಬೇಕಾದಂಥ ಅಗತ್ಯತೆ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹೇಳಿದ ತಕ್ಷಣ ಕಾಂಗ್ರೆಸ್ನವರೆಲ್ಲ ಹಿಂದ್ಗಡೆ ಇದ್ದವರೆಲ್ಲ ಠಾಕೂರ್ 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 ಅಂತ ಕಿರಚಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಒಂದು ಜಾತಿಯ ಕುರಿತು ನೀವು ಮಾತಾಡೋ ಹಾಗಿಲ್ಲ ನೀವು. ಅದಾದ ಮೇಲೆ ಸ್ವಲ್ಪ ಗಲಾಟೆ ಆಗುತ್ತೆ. ಗಲಾಟೆ ಆದ ತಕ್ಷಣ ಮಲ್ಲಿಕಾರ್ಜುನ ಮುತ್ಯ, ಸೋನಿಯಾ ಗಾಂಧಿ, ಕಾಂಗ್ರೆಸ್ಸಿನ ಪಟಾಲಮ್ಮೆಲ್ಲ ಬೈಕಾಟ್ ಮಾಡಿ ಹೊರಗಡೆ ತೆರಳುತ್ತಾರೆ. ನೋಡಿ ಹೇಗಿದೆ. ಒಬ್ಬ ವ್ಯಕ್ತಿಗೆ ಒಂದು ಶಬ್ದ ಮಾತನಾಡಿದ್ದಕ್ಕೆ ಇಡೀ ಸಭಾತ್ಯಾಗ ಮಾಡಿ ಹೋಗ್ತಾರೆ ಅಂದರೆ, ಇವರಿಗೆ ಒಂದು ಬಹಳ ಮುಖ್ಯವಾದಂಥ ವಿಧೇಯಕ ಮಂಡನೆ ಆಗಲಿದೆ, ಅದರ ಕುರಿತು ನಾವು ಚರ್ಚೆ ಮಾಡಬೇಕು ಅನ್ನುವಂಥ ಗಾಂಭೀರ್ಯ ಇಲ್ಲ. ವಾಪಸ್ ಬರ್ತಾರೆ, ಅದು ಬೇರೆ ವಿಚಾರ. ಈ ರೀತಿ ಇರುವಂಥ ಮನಸ್ಥಿತಿಯಲ್ಲಿ ರಾಜ್ಯಸಭೆಯ ಕಲಾಪ ಇವತ್ತು ಶುರುವಾಗಿದೆ. ಜಗದೀಪ್ ಧನ್ಕಡ್ ಹೇಳಿರೋ ಮಾತಿನಲ್ಲಿ ಒಂದೇ ಒಂದು ತಪ್ಪು ಕೂಡ ಇಲ್ಲ. ಇದೇ ಮಲ್ಲಿಕಾರ್ಜುನ ಮುತ್ಯ ಘುಸ್ಕೆ ಮಾರಂಗಿ ಅಂತ ಕಳೆದ ಅಧಿವೇಶನದ ಸಂದರ್ಭದಲ್ಲಿ ಹೇಳಿದರು.
ಒಬ್ಬ ಹಿರಿಯ ರಾಜಕಾರಣಿಯಾಗಿ ಮಲ್ಲಿಕಾರ್ಜುನ ಮುತ್ಯ ಘುಸ್ಕೆ ಮಾರಂಗೆ ಅಂದರೆ ಅಟ್ಟಿಸ್ಕೊಂಡು ಹೋಗಿ ಹೊಡಿತೀವಿ ಅನ್ನೋಂಥ ಶಬ್ದ ಇದನ್ನೊಬ್ಬ ಬಳಸ್ಬೋದಾ? ಅದ್ರ ಬಗ್ಗೆ ಯಾರಾದರೂ ಪ್ರಶ್ನೆ ಕೇಳಬೇಕಲ್ವಾ? ತಮ್ಮ ವಿಷಯಕ್ಕೆ ಯಾರೂ ಬರಬಾರ್ದು, ತಾವು ಮಾತ್ರ ಯಾರಿಗೆ ಏನು ಬೇಕಾದರೂ ಅನ್ಬೋದು ಅನ್ನೋದು ಈ ಮಲ್ಲಿಕಾರ್ಜುನ ಮುತ್ಯ ಅವರ ಧೋರಣೆ. ಈ ಧೋರಣೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಕಾಂಗ್ರೆಸ್ ಪಟಾಲಂನಿಂದ ಬಂದಿರೋದು. ಬೇರೆ ಯಾರು ಈ ರೀತಿಯಾದಂಥ ಉದ್ದಟತನವನ್ನು ಯಾರೂ ಮಾಡಲಿಕ್ಕೆ ಹೋಗೋದಿಲ್ಲ. ಅದಾದಮೇಲೆ ಕರೆಕ್ಟಾಗಿ 1 ಗಂಟೆಗೆ ಕಿರಣ್ ರಿಜಿಜು ಅವರು ಲೋಕಸಭೆಯಲ್ಲಿ ಆದಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಿದರು. ನಿನ್ನೆದು ಮಾಡಿ ಯಾವ ಸಂದರ್ಭದಲ್ಲಿ ಈ ಬಿಲ್ ಮಂಡನೆ ಮಾಡ್ತಾ ಇದ್ದೀವಿ ಅಂತ ಸವಿಸ್ತಾರವಾಗಿ ಹೇಳಿದರು. 3 ಸಮಿತಿಗಳ ರಚನೆ ಆಗಿತ್ತು ಮುಂಚೆ ಅನ್ನೋದರ ಬಗ್ಗೆ ಮಾಹಿತಿಗಳನ್ನು ಕೊಟ್ಟರು. ಹೇಗೆ ಸಚ್ಚಾರ ಸಮಿತಿಯ ವರದಿನಲ್ಲಿ ವಕ್ಫ್ ಆಸ್ತಿಯನ್ನು ಯಾವ ರೀತಿ ಕಬಳಿಸುವಂಥ ಕುತಂತ್ರ ನಡೀತಾ ಇದೆ, ಹೇಗೆ ಮುತುವಲ್ಲಿಗಳು ಇದನ್ನು ಬಳಸ್ಕೋತಾರೆ ಅನ್ನುವುದನ್ನು ಸವಿಸ್ತಾರವಾಗಿ ಹೇಳಿದರು. ಇದಕ್ಕೆ ಸರಿಯಾಗಿ ಈಗ ಯಾವ ಕಾಂಗ್ರೆಸ್ ಪಕ್ಷ ಸಚ್ಚಾರ ಸಮಿತಿಯ ವರದಿಯನ್ನು ತಂದಿತ್ತು ಅದೇ ಅನುಷ್ಠಾನ ಮಾಡಿಲ್ಲ. ಅದನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿಯವರು ತನ್ನ ಮೂಲಕ ಮುಸಲ್ಮಾನ ಧರ್ಮದಲ್ಲಿರುವಂಥ ಇತರ ಪಂಗಡದವರಿಗೆ ನ್ಯಾಯ ಸಿಗಬೇಕು ಮತ್ತು ಮಹಿಳೆಯರಿಗೂ ಕೂಡ ಪ್ರಾತಿನಿಧ್ಯ ಸಿಗಬೇಕು, ಮಕ್ಕಳಿಗೆ ಆಸ್ತಿ ಹೋಗುವಂಥ ವ್ಯವಸ್ಥೆ ಆಗಬೇಕು. ಇದೆಲ್ಲವನ್ನು ಮಾಡಬೇಕಾದಂಥ ಅಗತ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಸಂಸತ್ನಲ್ಲಿ ಮಂಡನೆ ಮಾಡಿ ನಿನ್ನೆ ಇದನ್ನು ಪಾಸ್ ಮಾಡಿಸಿದ್ದೀವಿ. ಈಗ ರಾಜ್ಯಸಭೆಯಲ್ಲಿ ಇಟ್ಟಿದ್ದೀವಿ. ಇದು ಕಲ್ಯಾಣಕರ ಕೆಲಸ. ಇದು ಒಂದು ಮುಸಲ್ಮಾನ ಪಂಗಡದಲ್ಲಿರುವಂಥ ಕೆಳವರ್ಗದವರಿಗೆಲ್ಲ ಸಹಾಯ ಆಗಲಿ ಅಂತ ಮಾಡಿದ್ದು. ನನಗೆ ಭಾಳ ಚೆನ್ನಾಗಿ ಬೆಳಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಕೆಳಗಡೆ. ನಿನ್ನೆ ಏನಾಯಿತು, ರಾತ್ರಿ 1:30-2 ಗಂಟೆವರೆಗೂ ನೋಟ್ಸ್ ಮಾಡ್ತಾ ಕೂತೆ. ಬೆಳಗ್ಗೆ ಸ್ವಲ್ಪ ತಡವಾಗಿ ನಮ್ಮ ಸಂಚಿಕೆ ಬಂತು. ವಿಡಿಯೋ ರೆಡಿ ಮಾಡಿ ಕಳಿಸೋ ಹೊತ್ತಿಗೆ ಪ್ರತಿ ದಿವಸ ಬೆಳಗ್ಗೆ 7 ಗಂಟೆ ಬರುವ ಸಂಚಿಕೆ 8 ಗಂಟೆಗೆ ಬಂತು. ಅಷ್ಟೊತ್ತಿಗೆ ಸುಮಾರು ಜನ ಕಾಯ್ತಾಯಿದ್ರು, ಹಲವಾರು ಜನ ಮೆಸೇಜ್ಗಳನ್ನ ಹಾಕ್ತಾಯಿದ್ರು. ಬಂದ ತಕ್ಷಣ ಕೆಳಗಡೆ ತಮ್ಮ ಆತಂಕಗಳನ್ನು ಜನ ತೋಡ್ಕೊಂಡ್ರು. ಒಬ್ರು ಹೇಳ್ತಾರೆ ವಕ್ಫ್ ಬೈ ಯೂಸರ್ ಅಂತಿದೆಯಲ್ಲ ಅದೇನಾಗತ್ತೆ, ಈಗಾಗಲೇ ಹೊಡ್ಕೊಂಡ್ಬಿಟ್ಟಿದ್ದಾರೆ ಆಸ್ತಿ, ಯಾರು ಬಳಸ್ತಾ ಇದ್ದಾರೋ ಅವ್ರದ್ದೇ ವಕ್ಫ್ ಆಸ್ತಿ ಅಂತಿದೆಯಲ್ಲ ಅದ್ರ ಬಗ್ಗೆ ಏನಂತಾಗತ್ತೆ. ಜೊತೆಗೆ 2014 ಚುನಾವಣೆಗೆ ನೀತಿ ಸಂಹಿತೆ ಮಾಡೋದಕ್ಕಿಂತ ಮುಂಚೆ ಅಂದರೆ 2013ರಲ್ಲಿ ಸೋನಿಯಾ ಗಾಂಧಿಯವರು ದಿಲ್ಲಿಯ 123 ಪ್ರತಿಷ್ಠಿತ ಜಾಗಗಳನ್ನು ಪರಭಾರೆ ಮಾಡಿದ್ರಲ್ಲ, ಡಿನೋಟಿಫಿಕೇಷನ್ ಮಾಡಿ ವಕ್ಫ್ ಬೋರ್ಡ್ಗೆ. ಅವು ಏನಾಗ್ತವೆ, ಎಲ್ಲ ಲೂಟಿ ಹೊಡೆದು ಆಗೋಗಿದೆ. 29 ಲಕ್ಷ ಎಕರೆ ಆಸ್ತಿಯನ್ನು ಹೊಡ್ಕೊಂಡಿದ್ದಾರೆ ಅವರು. ಹೀಗೆ ಹೊಡ್ಕೊಂಡಾದಮೇಲೆ ಕೋಟೆ ಬಾಗಿಲು ಹಾಕಿದಂಗೆ ಹಾಕಿದ್ರೆ ಏನು ಪ್ರಯೋಜನ? ಈ ರೀತಿಯಾಗಿ ಆತಂಕವನ್ನು ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಹಂಚ್ಕೊಂಡಿದ್ದಾರೆ. ಇವತ್ತು ಇದ್ರ ಬಗ್ಗೆ ಏನು ಹೇಳ್ತೀರಿ, ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಎಲ್ಲವನ್ನು ಸವಿಸ್ತಾರವಾಗಿ ನೋಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಗಿಬಿಡಲಿ ಅಂತ ಕಾಯ್ತಾ ಇದ್ದೀನಿ. ಇದಾದ ಮೇಲೆ ಇದರ ರೆಪರ್ಕೇಷನ್ ಏನು, ಇದರ ಲಾಭ ಏನು ಅಂತ ಖಂಡಿತವಾಗಿ ಸಂಪೂರ್ಣವಾಗಿ ಅಂಕಿಅಂಶಗಳ ಸಮೇತ ತಮ್ಮೆದುರಿಗೆ ಇಡುವಂಥ ವಿನೀತವಾದ ಪ್ರಯತ್ನ ಮಾಡ್ತೀನಿ. ನೋಡ್ರಿ, ಭಾಳ ಸಿಂಪಲ್ ಅದ. ಯಾವುದೋ ಕಮಡೊಳ್ಳಿಯಲ್ಲಿರುವಂಥ ಒಬ್ಬ ಮಂಜಪ್ಪ ಲಮಾಣಿ ಅನ್ನೋ ಒಂದು ಆಸ್ತಿಯನ್ನು ವಕ್ಫ್ನ ಮಸೀದಿ ಅಂತ ಕಲಾಶಿಪಾಳ್ಯ ಅಂತ ಬರೆದುಬಿಟ್ರೆ ಲಮಾಣಿಯ ಹೊಲ ಮಸೀದಿ ಅವರ ಆಸ್ತಿ ಆಗಿಬಿಡುತ್ತಾ? ಅದು ಹೆಂಗಾಗತ್ತೆ? ಲಮಾಣಿ ಯಾಕೆ ಮುಸಲ್ಮಾನರಿಗೆ ಅದನ್ನ ದಾನ ಮಾಡ್ತಾನೆ? ಅದರಲ್ಲಿ ಇದರಲ್ಲಿ ಕಾಲಮ್ನಲ್ಲಿ, ಪಹಣಿ ಕಾಲಮ್ನಲ್ಲಿ ಅಲ್ಲಿ ವಕ್ಫ್ ಬೆಂಗಳೂರು ಅಂತ ಹಾಕಿದ ತಕ್ಷಣ, ವಕ್ಫ್ ಬೋರ್ಡ್ ಬೆಂಗಳೂರು ಅಂತ ಹಾಕಿದ ತಕ್ಷಣ ಅವ್ರದ್ದು ಅಂತ ಪರಭಾರೆ ಮಾಡುವ ಹಾಗೆ 2013ರಲ್ಲಿ ತಿದ್ದುಪಡಿ ಮಾಡಿದ್ದಾರೆ. ಅಂದರೆ ತಾವು ಯಾವ ಆಸ್ತಿ ನಮ್ಮದು ಅಂತೇವೋ ಅದು ನಮ್ಮದೇ ಅಂತ, ವಕ್ಫ್ ಯಾರು ನಮ್ಮದು ಆಸ್ತಿ ಅಂತಾರೆ ಅವ್ರದ್ದೇ ಆಸ್ತಿ ಅದು ಅಂತಿತ್ತಲ್ಲ. ಆ ರೀತಿ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ? ಹಾಗೆ ಮಾಡಬಾರದು ಅನ್ನೋ ಕಾರಣಕ್ಕೆ ಈ ತಿದ್ದುಪಡಿಯನ್ನು ಮಾಡಿದ್ದು. 1995ರಲ್ಲಿ ನರಸಿಂಹರಾವ್ ಮಾಡಿರುವಂಥ ತಿದ್ದುಪಡಿ ಯಾವುದು? ಕಾಯ್ದೆಯನ್ನು ಮೀರಿದ್ದು ಅಂತ. ಈ ದೇಶದ ಸಂವಿಧಾನವನ್ನು ಮೀರಿದಂಥ ಹಕ್ಕುಗಳನ್ನು, ಅಧಿಕಾರಗಳನ್ನು ವಕ್ಫ್ ಬೋರ್ಡಿಗೆ ಕೊಟ್ಟದ್ದು. ಯಾವುದೇ ಕೋರ್ಟ್ಗೆ ಹೋಗೋ ಹಾಗಿಲ್ಲ, ಎಲ್ಲಿಯೂ ಅಪೀಲ್ ಹೋಗೋ ಹಾಗಿಲ್ಲ, ಯಾವುದೇ ರೀತಿಯಾದಂಥ ಸವಲತ್ತು ಇರಲಾರ್ದಂಥ ಕಾಯ್ದೆಯನ್ನು ಬೋರ್ಡನ್ನು ಮಾಡಿ ಕೂಡಿಸಿದ್ದು, ಟ್ರಿಬ್ಯುನಲ್ ಮಾಡಿ. ಎರಡನೇದು ವಕ್ಫ್ ಬೈ ಯೂಸರ್, ಅಂದರೆ ಯಾವ್ದು ನಮ್ಮದು ಅಂತಾರೆ ಅದು ಅವ್ರದ್ದೇ. ಇದ್ರ ಬಗ್ಗೆ ಏನೇ ನೀವು ಪ್ರಶ್ನೆ ಕೇಳೋ ಹಾಗಿಲ್ಲ. ಈ ಎರಡೂ ಏನು ಅಪಸವ್ಯಗಳಿದ್ದಾವೆ, ಇದು ಎರಡನ್ನ ಕಡಿವಾಣ ಹಾಕಲಿಕ್ಕೆ ಮತ್ತು ಈಗಾಗಿರೋದನ್ನು ವಾಪಸ್ ಪಡೀಲಿಕ್ಕೆ. ಇನ್ನು ಮುಂದೆ ಯಾರಾದರೂ ಬಂದು ಮಂಜಪ್ಪ ಲಮಾಣಿದ ಆಸ್ತಿ ನಂದು ಅಂತ ಯಾವನಾದರೂ ವಕ್ಫ್ನವನು ಬಂದರೆ ಆತನಿಗೆ, ಹಾಗಾದರೆ ಮಂಜಪ್ಪ ಲಮಾಣಿ ಅನ್ನೋನು ಯಾವತ್ತು ನಿನಗೆ ದಾನ ಕೊಟ್ಟಿದ್ದ? ಆ ದಾನ ಪತ್ರ ಎಲ್ಲಿದೆ? ಯಾವ ಕಾರಣಕ್ಕೆ ನಿನಗೆ ಕೊಟ್ಟಾಗ ತೊಗೊಂಡವ್ರು ಯಾರು? ತೊಗೊಂಡದ್ದಕ್ಕೆ ರಿಜಿಸ್ಟ್ರೇಷನ್ ಏನಾರ ಇದೆಯಾ? ಪಾವತಿ ಇದೆಯಾ? ಎಲ್ಲ ದಾಖಲಾತಿಗಳನ್ನ ಇನ್ನು ಮುಂದೆ ಕೊಡಬೇಕಾಗತ್ತೆ. ಸುಮ್ಮನೆ ಸಂಸತ್ ಭವನ ನಂದು ಅಂದ ತಕ್ಷಣ ಅವ್ರದ್ದಾಗ್ಬಿಡೋದು, ಆಗ್ರಾ ತಾಜ್ ಮಹಲ್ ಅಂದ್ಕೊ ಅವಂದಾಗ್ಬಿಡ್ತದೆ, ಇಮಾಂಬಾಡ ನಂದು ಅಂದ್ಕೊ ಇಮಾಂಬಾಡ ಅವ್ರದ್ದಾಗ್ಬಿಡತ್ತೆ, ಯಾವುದೋ ಕಚೇರಿ 18 ಕಚೇರಿ ನಂದು ಅಂದ್ಕೊಳ್ಳಿ ಅವ್ರದ್ದಾಗ್ಬಿಡತ್ತೆ, ರಾಷ್ಟ್ರಪತಿ ಭವನ ನಂದು ಅಂದ್ಕೊ ಅವ್ರದ್ದಾಗ್ಬಿಡತ್ತೆ, ಮುಖೇಶ್ ಅಂಬಾನಿ ಮನೆ ಎಂಟಿಲಿಯಾ
ಅದು ವಕ್ಫ್ನ ಆಸ್ತಿ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿದರು ಒಂದು ಸಲ ಮುಸಲ್ಮಾನರ ಸಭೆಯಲ್ಲಿ. ಇದು ಅಂಟಿಲಿಯಾ ಇದೆಯಲ್ಲ, ಈಗೇನು ಕಟ್ಸಿದಾರಲ್ಲ ಮುಖೇಶ್ ಅಂಬಾನಿ, ಈ ಅಂಟಿಲಿಯಾ ಜಾಗ ವಕ್ಫ್ ಬೋರ್ಡ್ದು, ಅದು ನಿಮ್ಗೆ ವಾಪಸ್ ಕೊಡಿಸ್ತೀನಿ ಅಂತ ಹೇಳಿದ್ರು ಇವರು ಅರವಿಂದ್ ಕೇಜ್ರಿವಾಲ್. ಎಂಥ ದುರುಳರು ಇರ್ತಾರೆ, ಎಂಥ ನೀಚರು ಇರ್ತಾರೆ ಆಲೋಚನೆ ಮಾಡಿ. ಪಾಪ ಅವನು ಜೀವಮಾನ ಪರ್ಯಂತ ಅವ್ರ ಅಪ್ಪ ಅಜ್ಜ ಎಲ್ಲರೂ ದುಡಿದು ಕಟ್ಟಿರೋದನ್ನು ಇದು ವಕ್ಫ್ ಆಸ್ತಿ ಅಂತ ಹೇಳಲಿಕ್ಕೆ ಅರವಿಂದ್ ಕೇಜ್ರಿವಾಲ್ ಥರದವ್ರು ಕಾಯ್ತಿರ್ತಾರೆ. ಮಜಾ ನೋಡಿ, ಈಗೇನು 232 ಜನ ಇದರ ವಿರುದ್ಧವಾಗಿ ಮತ ಹಾಕಿದಾರಲ್ಲ, ವಕ್ಫ್ ಕಾಯ್ದೆ ತಿದ್ದುಪಡಿಯ ವಿಧೇಯಕದ ವಿರುದ್ಧವಾಗಿ. ಈ 232ರಲ್ಲಿ ಕೇವಲ 15 ಜನ ಮುಸಲ್ಮಾನರಿರೋದು. ಉಳಿದ 217 ಜನ ಹಿಂದೂಗಳು ಹಿಂದುತ್ವದ ವಿರುದ್ಧವಾಗಿ ಮಾಡ್ತಾ ಇರುವಂಥ ತಂತ್ರ ಇದು, ಓಟ್ ರಾಜಕಾರಣಕ್ಕೋಸ್ಕರ. 15 ಜನ ಮುಸಲ್ಮಾನರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಅಖಿಲೇಶ್ ಯಾದವ್ ಅಳ್ತಾ ಇರ್ತಾರೆ. ಇದು ನನಗೆ ಅರ್ಥ ಆಗಲಾರ್ದು. ಅಖಿಲೇಶ್ ಯಾದವ್ ಅಳೋದು ಇನ್ನೂ ಮಜಾ ಇದೆ. ಅದೇನೆಂದರೆ, ಮುಸಲ್ಮಾನರನ್ನು ಹೊಡಿತಾ ಇದ್ದೀರಿ ನೀವು ಜಾತಿ ಆಧಾರದಲ್ಲಿ, ಪಶ್ಮಂದ ಅಂತೀರಿ, ಈ ರೀತಿ ಶಿಯಾ ಅಂತೀರಿ, ಈ ರೀತಿ ಸುನ್ನಿ ಅಂತೀರಿ. ಅವ್ರ ಜಾತಿನಲ್ಲಿ ಒಳಪಂಗಡಗಳನ್ನು ಹೊಡೆಯೋ ಕೆಲಸ ಆಗ್ತಾ ಇದೆ. ಅವರು ಒಗ್ಗಟ್ಟಿಂದಿದ್ದಾರೆ, ಅವ್ರನ್ನ ಹೊಡಿತಾ ಇದ್ದಾರೆ. ನೀವು ಹಿಂದೂ ಧರ್ಮವನ್ನು ಹೊಡಿತಾ ಇದ್ದೀರಿ. ಹಿಂದುಳಿದ ವರ್ಗದವ್ರು ಬೇರೆ, ದಲಿತರು ಬೇರೆ, ಸಿಖ್ರು ಬೇರೆ, ಹೀಗೆ ನಮ್ಮನ್ನೇ ಹೊಡಿತಾ ಇದ್ದೀರಿ. ಅದು ಹೊಡಿಬಹುದಾ? ಹಿಂದೂಗಳನ್ನ ನೀವು ಹೊಡಿಬಹುದು. ಮುಸಲ್ಮಾನರು ಅವ್ರವ್ರಿಗೆ ನ್ಯಾಯ ಸಿಗಲಿ, ಸಾಮಾಜಿಕ ನ್ಯಾಯ ಆಗಲಿ ಅಂತ ಒಂದು ಬಿಲ್ಲನ್ನು ತಂದರೆ ಅದು ಆಗಬಾರ್ದು ಅಂತ ರೋದನೆ ಅವ್ರದ್ದು. ಯಾವ ರೀತಿ ಇದೆ ನೋಡಿ. ಇದನ್ನು ಭಾಳ ಚೆನ್ನಾಗಿ ಇವತ್ತು ಕಿರಣ್ ರಿಜಿಜು ಹೇಳಿದರು. 284 ಸಂಘಟನೆಗಳ ಜೊತೆ ಮೀಟಿಂಗ್ ಮಾಡಿದ್ದಾರೆ ಇದಕ್ಕೋಸ್ಕರ. 97 ಲಕ್ಷ ಜನರ ಅಭಿಪ್ರಾಯಗಳ ಸಂಗ್ರಹ ಮಾಡಲಾಗಿದೆ ಈ ಬಿಲ್ಗೋಸ್ಕರ. ಜೊತೆಗೆ 10 ಶಹರಗಳಲ್ಲಿ ಜಗದಂಬಿಕಾ ಪಾಲ್ ಅವರ ಟೀಮು ಎಲ್ಲ ಕಡೆ ಸಂಚಾರ ಮಾಡಿ ಇದರ ಮಾಹಿತಿಯನ್ನು ಪಡೆದಿದೆ. ಇದಕ್ಕಾಗಿ ನಿರಂತರವಾಗಿ ಅಧ್ಯಯನ ಆಗಿದೆ. ಸಚ್ಚಾರ್ ಸಮಿತಿ ಅದರ ಮುಂಚೆ ಇದ್ದಂಥ 2 ಶಿಫಾರಸುಗಳನ್ನು ಜೊತೆಗೆ ಸೇರಿಸಿಕೊಂಡು ಎಲ್ಲವನ್ನ ಒಗ್ಗೂಡಿಸಿ ದೇಶದ ಹಿತರಕ್ಷಣೆಯಿಂದ, ಹಿತದೃಷ್ಟಿಯಿಂದ, ಮುಸಲ್ಮಾನರ ಅಭ್ಯುದಯದ ದೃಷ್ಟಿಯಿಂದ, ಪಾರದರ್ಶಕತೆಯ ಕಾರಣಕ್ಕೆ ಈ ಬಿಲ್ಲನ್ನು ತಂದಿಟ್ಟಿದ್ದೀವಿ. ದಯವಿಟ್ಟು ಇದನ್ನು ಅನುಮೋದಿಸಿ, ಇದನ್ನು ಸಮರ್ಥಿಸಿ ಅಂತ ಎಲ್ಲರನ್ನೂ ರಾಜ್ಯಸಭೆಯಲ್ಲಿ ಕೇಳಿಕೊಂಡ್ರು. ಈಗ ಅದ್ರ ಕುರಿತು ಚರ್ಚೆ ಆಗಿದೆ. ಅದ್ರ ಕುರಿತಾಗಿ ಸಂಜೆ ಸುಮಾರು ಒಂದು 5-6 ಗಂಟೆ ಹೊತ್ತಿಗೆ ಒಂದು ಬೆಳವಣಿಗೆ ಆದಮೇಲೆ ಇನ್ನೊಂದು ಸಂಚಿಕೆಯನ್ನು ತಮಗಿಡುವಂಥ ಪ್ರಯತ್ನವನ್ನು ನಾವು ಮತ್ತು ನಮ್ಮ ಸಿಬ್ಬಂದಿ ವರ್ಗದವ್ರು ಮಾಡ್ತೀವಿ. ತುಂಬ ಆಯಾಸದಿಂದ ಮಾಡ್ತಾರೆ. ಆಯಾಸ ಅಂದರೆ ಸುಸ್ತಾಗಿದೆ ಅಂತಲ್ಲ, ನಿರಂತರವಾಗಿ ಇದು ಹೆಂಗಾಗಿದೆ ನನ್ನ ಬದುಕು ಅಂದರೆ, ಈ ವಕ್ಫ್ ಕಾಯ್ದೆ ಈಚೆಗೆ ಬಂದ ಈಚೆಯಿಂದ ಹಗಲು ರಾತ್ರಿ ಇದೇ ಕೆಲಸ ಮಾಡಬೇಕಾಗಿದೆ. ಬೇರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ, ಬೇರೆ ಯೋಚನೆ ಮಾಡಲಿಕ್ಕೂ ಸಹ ಟೈಮ್ ಇಲ್ಲ. ನಿದ್ದೆ ಅಂತೂ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಬೆಳ್ಳಂಬೆಳಗ್ಗೆ ನೋಟ್ಸ್ಗಳನ್ನು ಮಾಡಬೇಕಾಗತ್ತೆ, ರೆಕಾರ್ಡಿಂಗ್ ಮಾಡಬೇಕಾಗತ್ತೆ, ಆಮೇಲೆ ಎಡಿಟಿಂಗ್ ಮಾಡಿಸ್ಬೇಕಾಗತ್ತೆ. ಹಲವಾರು ಕೆಲಸಗಳ ಮಧ್ಯೆ ಸಂಚಿಕೆಯನ್ನು ಆದಷ್ಟು ಮುತುವರ್ಜಿ ವಹಿಸಿ ಮಾಡುವಂಥ ವಿನೀತ ಪ್ರಯತ್ನ ಮಾಡ್ತಾಯಿದ್ದೀವಿ. ಸಾಧ್ಯವಾದಷ್ಟು ಹೆಚ್ಚು ಜನರಿಗೆ ತಲುಪಿಸುವಂಥ ಕೆಲಸವನ್ನು ತಾವು ಮಾಡ್ತೀರಿ ಅನ್ನುವಂಥ ಏಕಮೇವ ನಂಬಿಕೆಯೊಂದಿಗೆ ಇದು ಸಾರ್ಥಕ್ಯಕ್ಕಾಗಿ ಮಾಡುವ ಕೆಲಸ ತಮ್ಗೆ ಗೊತ್ತಿದೆ ಅಂತ ಭಾವಿಸ್ತೇನೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.